ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಸಗುಲ್ಲ ಹೇಗೆ ಮಾಡೋದು ನೋಡೋಣ ಬನ್ನಿ. 1 ಲೀಟರ್ ಹಾಲು ತೊಗೊಂಡಿದ್ದೀನಿ. 1 ಲೀಟರ್ ಹಾಲಿಗೆ 300 ಗ್ರಾಮ್ ಸಕ್ಕರೆ, 4ರಿಂದ 5 ಏಲಕ್ಕಿ, 2 ಟೇಬಲ್ ಸ್ಪೂನ್ ವೆನೆಗರ್ ತೊಗೊಂಡಿದ್ದೀನಿ. ಇವಾಗ ಹಾಲು ಕಾಯಕ್ಕಿಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕಾಯಬೇಕು, ಆದರೆ ಕೆನೆಗಟ್ಟಬಾರ್ದು ಅಂತ ಒಂದು ಸ್ಪೂನಿಂದ ಕೈ ಆಡಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಲು ಕುದಿ ಬರೋವರೆಗೂ ನಾವು ಕಾಯಿಸ್ಬೇಕು. ನೋಡಿ ಇವಾಗ ಹಾಲು ಕುದೀತಾ ಇದೆ. ಅದಕ್ಕೆ ಇವಾಗ ನಾವು 2 ಟೇಬಲ್ ಸ್ಪೂನ್ ವೆನೆಗರ್ನ ಆ್ಯಡ್ ಮಾಡೋಣ. ವೆನೆಗರ್ನ ಆ್ಯಡ್ ಮಾಡಿದ ಮೇಲೂ ಕೂಡ ಸ್ಪೂನಿಂದ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನೋಡಿ ಇವಾಗ ಹಾಲು ನಿಧಾನಕ್ಕೆ ಒಡಿತಾ ಇದೆ. ಪನ್ನೀರ್ ಸಪ್ರೇಟ್ ಆಗ್ತಾ ಇದೆ ನೋಡಿ. ಈ ಥರ ಹಾಲು ಪೂರ್ತಿಯಾಗಿ ಹೊಡೆಯೋವರೆಗೂ ಕಾಯಬೇಕು. ನೀರು ಸಪ್ರೇಟ್ ಆಗುತ್ತೆ, ಪನ್ನೀರ್ ಸಪ್ರೇಟ್ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ. 2 to 3 ಮಿನಿಟ್ಸಲ್ಲೆಲ್ಲ ಹಾಲು ಒಡೆದು ಪನ್ನೀರ್ ಸಪ್ರೇಟಾಗಿ ನೀರು ಸಪ್ರೇಟ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ನೋಡಿ ಇವಾಗ ರೆಡಿ ಆಯಿತು ಪನ್ನೀರು. ಕಾಣಿಸ್ತಾ ಇದೆ, ನೀರೇ ಸಪ್ರೇಟ್ ಆಗಿದೆ, ಪನ್ನೀರ್ ಸಪ್ರೇಟ್ ಆಗಿದೆ. ನಾವಿದನ್ನು ಸೋಸ್ಕೊಂಡು ಪನ್ನೀರನ್ನ ಸಪ್ರೇಟಾಗಿ ತೊಗೋಬೇಕು. ನೋಡಿ ಇದಕ್ಕೆ ಒಂದು ಕಾಟನ್ ಬಟ್ಟೆನ ತೊಗೊಂಡು ಪೂರ್ತಿ ಇದನ್ನು ಬಟ್ಟೆ ಒಳಗಡೆ ಹಾಕ್ಕೊಳ್ಳಿ. ಪೂರ್ತಿ ಹಾಕ್ಕೊಂಡ ನಂತರ ಚೆನ್ನಾಗಿ ಅದನ್ನು ಹಿಂಡಿ ಅದರಲ್ಲಿರೋ ನೀರನ್ನೆಲ್ಲ ಈ ಥರ ಹೊರಗಡೆ ತೆಗಿಬೇಕು. ಇವಾಗ ನೋಡಿ ಚೆನ್ನಾಗಿ ಹಿಂಡಿದ್ರೆ ನೀರು ಬರ್ತಾ ಇದೆ, ಕಾಣಿಸ್ತಾ ಇದೆ ನೋಡಿ. ಈ ಥರ ಎಲ್ಲ ಪೂರ್ತಿಯಾಗಿ ತೆಗೆದಾದ್ಮೇಲೆ ಮತ್ತೆ ಅದಕ್ಕೆ ನಾರ್ಮಲ್ ವಾಟ್ರನ್ನ ಹಾಕೋಬೇಕು. ಬಿಸಿನೀರು ಬೇಡ, ತಣ್ಣೀರನ್ನೇ ಹಾಕ್ಕೊಳ್ಳಿ. ತಣ್ಣೀರನ್ನ ಹಾಕ್ಕೊಂಡು 2ರಿಂದ 3 ಸಲ ನೀಟಾಗಿ ತೊಳಿಬೇಕು. ಯಾಕಂದರೆ ವಿನೆಗರಲ್ಲಿ ಹುಳಿ ಅಂಶ ಇರೋದ್ರಿಂದ ಆ ಹುಳಿ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ತೊಳಿಬೇಕು. ಇಲ್ಲಾಂದರೆ ಹುಳಿಯಾಗೇ ಸಿಕ್ಬಿಡುತ್ತೆ. ಆಮೇಲೆ ರಸಗುಲ್ಲ ಸ್ವೀಟ್ ಆಗಲ್ಲ, ಹುಳಿ ಆಗಿಬಿಡುತ್ತೆ. ಅದ್ರ ನಂತರ ಮತ್ತೆ ಒಂದು ಕಲ್ಲು ಇಡ್ತಾ ಇದ್ದೀವಿ, ಯಾಕೆಂದರೆ ಇರೋ ನೀರೆಲ್ಲ ಪೂರ್ತಿಯಾಗಿ ಹೋಗಿ ಅದು ಗಟ್ಟಿಯಾಗಿ ಸಿಗೋ ಥರ. ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 1.5 ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಸ್ವಲ್ಪ ಬಿಸಿ ಆಗಬೇಕು. ನೀರು ಸ್ವಲ್ಪ ಬಿಸಿ ಆದಮೇಲೆ ಸಕ್ಕರೆನ ಹಾಕ್ಕೊಳ್ಳೋಣ. ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ಬೇಗ ಕರಗಲಿ ಅಂತ ಹೇಳಿ ಸ್ವಲ್ಪ ಸ್ಪೂನಿಂದ ಕೈ ಆಡಿಸ್ತಾ ಇದ್ದೀನಿ. ನೋಡಿ ಸಕ್ಕರೆ ಕರಗ್ತಾ ಇದೆ. ಸಕ್ಕರೆ ಪೂರ್ತಿಯಾಗಿ ಕರಗಿ ಕುದಿ ಬರಬೇಕು. ಕುದಿ ಬಂದ ನಂತರ ನೋಡಿ ಕುದೀತಾ ಇದೆ. ಈಗ ಕುದೀತಾ ಇರೋ ಸಕ್ಕರೆ ಪಾಕಕ್ಕೆ ನಾವು ಏಲಕ್ಕಿನ ಜಜ್ಜಿಬಿಟ್ಟು 3 ಏಲಕ್ಕಿನ ಜಜ್ಜಿ ಅದಕ್ಕೆ ಹಾಕ್ತಾ ಇದ್ದೀನಿ. ಅದು ಫ್ಲೇವರ್ಗೋಸ್ಕರ. ಈಗ ಜಾಮೂನ್ಗೆ ಹೇಗೆ ಫ್ಲೇವರ್ಗೋಸ್ಕರ ಹಾಕ್ತೀವಿ, ಇದಕ್ಕೂ ಹಾಗೇ ಸಕ್ಕರೆ ಪಾಕಕ್ಕೆ ಹಾಕಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಸಕ್ಕರೆ ಪಾಕ. ಇವಾಗ ಅಂಟನ್ನ ಚೆಕ್ ಮಾಡ್ತಾ ಇದ್ದೀವಿ, ಪಾಕ ಆಗಿದೆಯಾ ಅಂತ. ನೋಡಿ ಪಾಕ ಆಗಿದೆ, ಅಂಟ್ತಾ ಇದೆ ಕೈಗೆ. ಇವಾಗ ಇದಕ್ಕೆ ಪನ್ನೀರ್ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಪನ್ನೀರನ್ನ ತೆಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ ಬರೋವರೆಗೂ, ಇವಾಗ ಜಾಮೂನ್ಗೆ ಹೇಗೆ ಮಿಕ್ಸ್ ಮಾಡ್ಕೋತೀವಿ ಅದೇ ಥರ ನಾದ ಬರೋವರೆಗೂ ಚೆನ್ನಾಗಿ ನಾದ್ಕೋಬೇಕು. ಕೈಗೆ ಎಣ್ಣೆನೂ ಹಾಕ್ಕೋಬೇಡಿ, ಹಾಗೆಯೇ ಅದು ನಾದ ಬರುತ್ತೆ. ನೋಡಿ ಇವಾಗ ಕೈಗೇನು ಅಂಟ್ಕೋತಾ ಇಲ್ಲ. ನಾವಿದನ್ನು ತೆಗೆದು ಇವಾಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು. ನೋಡಿ ತೋರಿಸ್ತೀವಿ ಇವಾಗ. ನೋಡಿ ಈಗ ರೆಡಿ ಆಯಿತು. ಉಂಡೆ ಮಾಡ್ಕೊಳ್ಳೋಣ. ನೋಡಿ ಅಂಗೈಗೆ ಹಾಕ್ಕೊಂಡು ಒಂದೊಂದೇ ಉಂಡೆ ಮಾಡಿಕೊಂಡು ಎಲ್ಲೂ ಒಡಿದೇ ಇರೋ ಥರನೇ ಉಂಡೆಗಳಾಗುತ್ತೆ. ಸೇಮ್ ಜಾಮೂನ್ಗೆ ಯಾವ ರೀತಿ ಉಂಡೆಗಳು ರೆಡಿ ಮಾಡ್ಕೋತೀವಿ ಇದಕ್ಕೂ ಹಾಗೇ, ಎಲ್ಲೂ ಒಡಿಯಲ್ಲ, ಜಾಮೂನ್ ಥರನೇ ಸೇಮ್ ಬರುತ್ತೆ. ನೋಡಿ ಇವಾಗ ಆಗ್ತಾ ಇದೆ. ಉಂಡೆಗಳೆಲ್ಲ ರೆಡಿ ಆಯಿತು. ಇದನ್ನು ಇವಾಗ ಪಾಕಕ್ಕೆ ಹಾಕಬೇಕು. ಪಾಕನ ಆಫ್ ಮಾಡಿರಬಾರ್ದು, ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಬಿಸಿ ಪಾಕಕ್ಕೇ ಉಂಡೆಗಳನ್ನ ಹಾಕಬೇಕು. ನೋಡಿ ಇವಾಗ ಒಂದೊಂದಾಗಿಯೇ ಪಾಕಕ್ಕೆ ಹಾಕೋತಾ ಇದ್ದೀವಿ. ಇವಾಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿ ಸ್ವಲ್ಪ ಕುದೀಲಿ. ಒಂದು 2 ಮಿನಿಟ್ಸ್ ಕುದಿಬೇಕು. ನೋಡಿ ಇವಾಗ ಕುದೀತಾ ಇದೆ. ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಮುಚ್ಚಿಟ್ಬಿಡೋಣ. 10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡೋಣ. ನೋಡಿ ಇವಾಗ ಡಬಲ್ ಸೈಜ್ ಆಗಿದೆ. ರಸಗುಲ್ಲ ರೆಡಿ ಆಗಿದೆ ತಿನ್ನೋದಕ್ಕೆ. ಇದನ್ನು ಬೌಲ್ಗೆ ಹಾಕ್ಕೊಟ್ಬಿಟ್ರೆ ತಿನ್ನೋದಕ್ಕೆ ರೆಡಿ. ಸ್ವೀಟ್ ರಸಗುಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್.